ಇವರು ತಯಾರಿಸೋ ಫುಡ್ನ ರುಚಿಗೆ ಸಾಟಿನೇ ಇಲ್ಲ. ಇಳಿ ವಯಸ್ಸಿನಲ್ಲಿ ಕಂಪನಿ ಶುರು ಮಾಡಿದವರಿಗೆ ಬಿಗ್ ಸಕ್ಸಸ್. ಅಡುಕಲಿಯ ಸಕ್ಸಸ್ ಸ್ಟೋರಿ ಪ್ರತಿಯೊಬ್ಬರಿಗೂ ದೊಡ್ಡ ಸ್ಫೂರ್ತಿ. ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ರಾಹುಲ್ ದಯಾನ್. ವಯಸ್ಸಾಯಿತು ಅಂತ ಎಲ್ಲ ಮುಗೀತು ಅಂತ ಯಾರು ದೃಢವಾಗಿ ಅಂದ್ಕೊಳ್ತಾರೋ ಅವರ ಕಥೆ ಮುಗೀತು ಅಂತಾನೆ ಅರ್ಥ. ಓರ್ವ ವ್ಯಕ್ತಿ ನನ್ನ ಕಥೆ ಮುಗೀತು ಅಂದ್ಕೊಳ್ಳೋವರೆಗೂ ಅವರ ಕಥೆಯಂತೂ ಮುಗಿಯೋಲ್ಲ. ಅದು ಯಾವ ಏಜ್ನಲ್ಲೂ ಬೇಕಾದರೂ ಸಾಧನೆ ಮಾಡಬಹುದು. ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಅಡುಕಲೆ ಅನ್ನೋ ಹೊಸ ಬ್ರ್ಯಾಂಡ್ನ ರೂವಾರಿ. ಜೀವನ ಒತ್ತಡದ ಬದುಕಲ್ಲಿ ನಮ್ಮ ಬದುಕಿನ ಅವಿಭಾಜ್ಯವಾಗಿರೋ ರುಚಿಯಾದ ಆಹಾರವನ್ನ ಸಿದ್ಧಪಡಿಸಿಕೊಳ್ಳಲು ಸಾಕಷ್ಟು ಸಮಯವೇ ದೊರಕೋದಿಲ್ಲ. ಹಾಗಾಗಿ ಏನೋ ಒಂದು ತಿಂದ್ರಾಯ್ತು ಅಂತ ದಿನ ಕಳೆಯುವ ಅನೇಕ ಅಸಹಾಯಕರಿಗೆ ಸಹಾಯ ಹಸ್ತ ನೀಡುವ ಸಲುವಾಗಿ 8 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಫುಡ್ ಪ್ರಾಡಕ್ಟೇ ಅಡುಕಲೆ. ಈ ಅಡುಕಲೆ ಪ್ರಾಡಕ್ಟ್ನ ರೂವಾರಿ ಶ್ರೀಮತಿ ಮಾಲತಿ ಶರ್ಮಾ. ಇವರಿಗೆ ವಯಸ್ಸಾಯ್ತು ಅಂದ್ಕೊಳ್ಳೋರಿಗೆ ವಯಸ್ಸಾಗಿರುತ್ತೆ. ಯಾಕಂದ್ರೆ ಇವರೊಂದು ಸ್ಫೂರ್ತಿಯ ಚಿಲುಮೆ, ಉತ್ಸಾಹದ ರಾಯಭಾರಿ. ಅಸಲಿಗೆ ಈ ಅಡುಕಲೆ ಶುರುವಾಗಿದ್ದು ಒಂದು ರೋಚಕ ಕಥೆ. ಯಾಕಂದ್ರೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಶುರುವಾದ ಪ್ರಾಡಕ್ಟ್ ಇದು. ಮಾಲತಿ ಶರ್ಮಾ ಸಂಕೇತಿ ಬ್ರಾಹ್ಮಣರು. ಈ ಸಮುದಾಯದಲ್ಲಿರೋರು ಹೆಚ್ಚಾಗಿ ಸಂಗೀತದಲ್ಲಿ ಪರಿಣತಿ ಹೊಂದಿರೋರು. ಮಾತ್ರವಲ್ಲ, ಕೃಷಿ ಕೂಡ ಇವರಿಗೆ ಸಿದ್ಧಿಯಾಗಿದೆ. ಇಷ್ಟೇ ಅಲ್ಲ, ಇವರೆಲ್ಲರೂ ಪಾಕಶಾಸ್ತ್ರದಲ್ಲಿ ನಿಪುಣರು. ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಅಡುಗೆ ಕಲೆ ಗೊತ್ತಿತ್ತು. ಈ ಕಲೆಯೇ ಅಡುಕಲೆಯ ಬುನಾದಿಗೆ ಸ್ಫೂರ್ತಿಯಾಗಿತ್ತು. ವ್ಯಾಪಾರ ಉದ್ದೇಶದಿಂದಾಗ್ಲಿ ಅಥವಾ ಲಾಭದ ನಿರೀಕ್ಷೆಯಿಂದಾಗ್ಲಿ ಈ ಅಡುಕಲೆ ಶುರುವಾಗಲಿಲ್ಲ. ತಾವು ಮಾಡುವ ಅಡುಗೆಯ ಸವಿರುಚಿಯನ್ನ ಜನರು ಸವಿಯಲಿ ಅನ್ನೋದಷ್ಟೇ ಉದ್ದೇಶವಾಗಿತ್ತು. ಇನ್ಫ್ಯಾಕ್ಟ್ ಈ ಸಂಕೇತಿ ಬ್ರಾಹ್ಮಣ ಭಾಷೆಯಲ್ಲಿ ಅಡುಕಲೆ ಅಂದ್ರೆ ಅಡುಗೆ ಮನೆ ಅಂತ ಅರ್ಥ. ಹೀಗಾಗಿ ಮಾಲತಿ ಶರ್ಮಾ ಈ ಪ್ರಾಡಕ್ಟ್ಗೆ ಅಡುಕಲೆ ಅನ್ನೋ ಹೆಸರನ್ನ ಇಟ್ಟಿದ್ರು. ಯಾಕೆ ನಾವು ಒಂದು ಅಡುಕಲೆ ಅಂತ ಮಾಡಬಾರ್ದು ಅಂತ, ಯಾಕೆ ನಾವೊಂದು ಈ ಥರ ನಮ್ಮ ಆಹಾರಗಳನ್ನು ಜನಕ್ಕೆ ತಲುಪಿಸೋ ವ್ಯವಸ್ಥೆ ಮಾಡ್ಕೋಬಾರ್ದು ಅಂತ ಮಾಡಿದ್ವಿ. ಇದೇನು ಒಂದು ವ್ಯಾಪಾರ ಮಾಡಬೇಕು, ಒಂದು ಇದನ್ನು ಉದ್ಯಮವನ್ನಾಗಿ ಬೆಳೆಸಬೇಕು, ಅದೆಲ್ಲ ಏನೂ ಇರಲಿಲ್ಲ. ಚೆನ್ನಾಗಿ ಮಾಡಬೇಕು, ನಾವು ತಿನ್ನೋದನ್ನು 4 ಜನಕ್ಕೆ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು. ಸುಮ್ಮನೆ ಹೀಗೆ ಮಾತಾಡ್ತಿರುವಾಗ ಮಾಡೋಣ ಅಂತ. ನಮ್ಮ ಸಂಕೇತಿ ಭಾಷೆಯಲ್ಲಿ ಅಡುಕಲೆ ಅಂದರೆ ಅಡುಗೆ ಮನೆ ಅಂತ. ಸೊ ಅಡುಕಲೆ ಅಂತಲೇ ಇಡೋಣ. ಅಡುಕಲೆನಲ್ಲಿ ಅಡುಗೆ ಮನೆಯಲ್ಲಿ ತಾನೇ ಎಲ್ಲ ಪದಾರ್ಥಗಳು ತಯಾರಾಗೋದು. ಸೊ ಇದಕ್ಕೆ ನಾವು ಅಡುಕಲೆ ಅಂತಲೇ ಹೆಸರಿಟ್ವಿ. ಇದೆಲ್ಲ ನಡೆದಿದ್ದು 2009ರಲ್ಲಿ. ಪ್ರಾರಂಭಿಕ ದಿನದಲ್ಲಿ ಇದಕ್ಕೆ ಇನ್ನೊಂದೇನು ಅಂದರೆ, ನನ್ನ ಯಜಮಾನರಿಗೆ ಯಾಕೋ ತುಂಬ ಆಸಕ್ತಿ ಇತ್ತು ಈ ವಿಷಯದಲ್ಲಿ. ಏನಾದರೂ ಶುರು ಮಾಡೋಣ, ಈ ಥರದ್ರಲ್ಲಿ ಶುರು ಮಾಡೋಣ, ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದೆಲ್ಲ ಜನಕ್ಕೆ ತಲುಪಿಸೋಣ ಅಂತ ಅವ್ರಿಗೂ ಆಸೆ ಇತ್ತು. ಈಗ ನಮ್ಮ ಮಕ್ಕಳಿಗೆ ಪಿಜ್ಜಾ, ಬರ್ಗರು, ಪಾಸ್ತಾ ಇದೆಲ್ಲ ಗೊತ್ತಿರೋ ಹಾಗೆ ನುಚ್ಚುನುಂಡೆ, ಮಜ್ಜಿಗೆ ಹುಳಿ, ಆಂಬೊಡೆ, ಗೊಜ್ಜವಲಕ್ಕಿ ಇದೆಲ್ಲ ಗೊತ್ತಾಗಬೇಕಲ್ವಾ ಅಂತ ಒಂದು ಯೋಚನೆ ಬಂತು. ಅದು ಒಂದಿತ್ತು ನಮ್ಮ ಮನಸ್ಸಿನಲ್ಲಿ, ಹಿನ್ನೆಲೆಯಲ್ಲಿ ಇದೆ. ಇದು ಒಂದು ಕಾರಣ. ಹಾಗಾಗಿ ಹುಡುಗಾಟ ಅಂತ ಆಟಕ್ಕೆ ಏನೋ ಟೈಮ್ ಪಾಸ್ ಥರ ಶುರು ಮಾಡಿದ್ದು. ನಮ್ಮ ಮನೆಯಲ್ಲೇ ಇಲ್ಲಿಯೇ ಚಿಕ್ಕ ಒಂದು ಕೋಣೆಯಲ್ಲಿ ನಾವು ಶುರು ಮಾಡಿದ್ವಿ. 8 ವರ್ಷಗಳ ಹಿಂದೆ ಕೇವಲ ಒಂದು ಸ್ಟವ್, ಬಾಣಲೆ ಹಾಗೂ ಜಾಲ್ರಾದಿಂದ ನಾಗರಭಾವಿ ರಸ್ತೆಯ ಗಾರ್ಡನ್ ವಿಲಾಸ್ನ ಮನೆಯ ಪುಟ್ಟ ಕೋಣೆಯೊಂದರಲ್ಲಿ ಆರಂಭವಾದ ಅಡುಕಲೆ ಈಗ ಅನೇಕರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಎಂದು ಉದ್ಯಮವಾಗಿ ಬೆಳೆದಿರುವುದು ನಿಜಕ್ಕೂ ಒಂದು ಸಾಧನೆಯೇ ಸರಿ. ಕೆಜಿಯಿಂದ ಶುರುವಾಗಿ ಟನ್ವರೆಗೂ ಇಂದು ಅಡುಕಲೆ ತನ್ನ ಸಾಮರ್ಥ್ಯ ಹೆಚ್ಚಿಸಿಕೊಂಡಿದೆ. ಮಾಲತಿ ಅವರ ಪ್ರಕಾರ ಇದು ಒಬ್ಬರ ಶ್ರಮವಲ್ಲ, ಇಡೀ ತಂಡದ ಶ್ರಮ. ಹೀಗಾಗಿಯೇ ಇವತ್ತು ಅಡುಕಲೆಗೆ ಈ ಸಕ್ಸಸ್ ಸಿಕ್ಕಿರೋದು ಅನ್ನೋದು ಮಾಲತಿ ಅವರ ಅಭಿಪ್ರಾಯ. ಮಾರ್ಕೆಟಿಂದ ಅದು ದೊಡ್ಡ ಬಾಣಲೆ, ಜಾಲರಿ ಸೌಟು ಮತ್ತು ಮೊಗಚೆಕಾಯಿ, ಸ್ಟವ್ ಎಲ್ಲ ತೊಗೊಂಬಂದ್ವಿ. ಏನು ಎಕ್ಸೈಟ್ಮೆಂಟ್ ನಮ್ಮ 3 ಜನಕ್ಕೆ. ಇವರಿಬ್ಬರೇ, ರವೀಂದ್ರ ಮತ್ತು ಶರ್ಮಾ ಅವರು ಮಾರ್ಕೆಟಿಗೆ ಹೋಗಿ ಅದೆಲ್ಲ ತಂದರು. ಅದು ಎಂಥ ಸಂತೋಷ, ಅದೆಂಥ ಉದ್ವೇಗ, ಎಂಥ ಆನಂದ, ಅದೆಂಥ ಎಕ್ಸೈಟ್ಮೆಂಟ್ ಅಂದರೆ ಹೇಳೋಕ್ಕಾಗಲ್ಲ. ಈಗ ನೆನೆಸ್ಕೊಂಡ್ರೆ ಆಹಾ, ಅಲ್ಲಿಂದ ಇಲ್ಲಿಗೆ ಬಂದ್ವಲ್ಲ ಅಂತ ಒಂಥರ ಆಶ್ಚರ್ಯ ಆಗುತ್ತೆ, ಖುಷಿನೂ ಆಗುತ್ತೆ. ಹಾಗೆ ಶುರುವಾದದ್ದು. ನಮ್ಮ ಅಮ್ಮ ಮಾಡ್ತಿದ್ದೆ. ನನ್ನ ತಮ್ಮನ ಹೆಂಡತಿ ತುಂಬ ಜಾಣೆ ಈ ವಿಷಯದಲ್ಲಿ.
ಅವಳು ಅಮ್ಮ ಮಾಡೋದೆಲ್ಲ ರೆಸಿಪಿಯನ್ನು, ಪುಡಿಗಳನ್ನು, ಪ್ರಮಾಣವನ್ನು ಅವಳು ಬರ್ಕೊಂಡು ಇಟ್ಕೊಂಡಿದ್ಲು ಒಂದು ಪುಸ್ತಕದಲ್ಲಿ. ಹಾಗಾಗಿ ಮನೆಯಲ್ಲೇ ಒಂದು 4 ಜನಕ್ಕೆ, ನಾವು 4 ಜನ ಇದ್ದೀವಿ ಅಂದರೆ ಉಪ್ಪಿಟ್ಟಿಗೆ ಇಷ್ಟು ಎಣ್ಣೆ ಹಾಕ್ತೀವಿ, ಇಷ್ಟು ಸಾಸಿವೆ ಹಾಕ್ತೀವಿ, ಇಷ್ಟು ಕಡಲೆಬೇಳೆ, ಇಷ್ಟು ಉದ್ದಿನಬೇಳೆ ಹಾಕ್ತೀವಿ, ರವೆ ಈಗ ಅದಕ್ಕೆ ಹುರಿತೀವಿ, ಇಷ್ಟು ಅಳತೆ ರವೆಗೆ ಇಷ್ಟು ನೀರು ಹಾಕ್ತೀವಿ ಅಂತೆಲ್ಲ ನಾವು ಮಾಡಿಕೊಂಡ್ವಿ. 4 ಜನದ ಅಳತೆಯಲ್ಲಿ ಮಾಡಿಕೊಂಡು ಅದನ್ನು ಮಲ್ಟಿಪ್ಲೈ ಮಾಡ್ತಾ 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 ಕೆ ಜಿಯಿಂದ ಟನ್ವರೆಗೂ ಅದು ಮುಂದುವರಿತು. ಇದಕ್ಕೆ ತುಂಬ ಯಾವುದೇ ಆಗಲಿ ನಾನು ಮಾಡಿದೆ ನೀನು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಈ ಯಾವುದೇ ಒಂದು ಕೆಲಸ, ಇಂಥ ಒಂದು ಸಂಸ್ಥೆಯಲ್ಲಿ ಮಾಡುವ ಕೆಲಸ, ಅದು ಟೀಮ್ ವರ್ಕು. ಹೀಗಾಗಿ ಎಲ್ಲರೂ ಸೇರಿಕೊಂಡು, ಆದರೆ ಒಂದು ವಿಷಯದಲ್ಲಿ ನಮ್ಮ ರವೀಂದ್ರ ಅವರು 24/7 ಇದೆ ಅಡುಕಲೆ ವಿಷಯನೇ. ಈ ಚಟ್ನಿ ಪುಡಿ ಹದ ಹೀಗೇ ಇರಬೇಕು. ಅಮ್ಮ ಮಾಡ್ತಿದ್ದಿದ್ದು ಒಂಥರ ಕಡಲೆಬೇಳೆ ಉದ್ದಿನಬೇಳೆ ನಾವು ಹಾಕ್ಕೊಂಡಾಗ ನುಣ್ಣಗಿರಬಾರ್ದು, ಅದು ಸಿಗಬೇಕು ಬಾಯಿಗೆ. ನಾವು ಅಮ್ಮನದು ರುಚಿ ಕಂಡವರು ಅದೇ ಥರ ರುಚಿ ಕೊಡಬೇಕು ಅಂತ ಅಹರ್ನಿಶಿ ಅದಕ್ಕೆ ಪ್ರಯತ್ನ ಪಟ್ಟಿರೋದು ನಮ್ಮ ತಮ್ಮ ರವೀಂದ್ರನೇ. ಅಡುಕಲೆ ಎಲ್ಲೂ ಕೂಡ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಿಲ್ಲ. ಅಮ್ಮ ಮಾಡಿದ ಅಡುಗೆ ತರಹವೇ ಇರಬೇಕು ಅಂತ ಪ್ರತಿ ಪದಾರ್ಥವನ್ನ ಫಿಲ್ಟರ್ ಮಾಡ್ತಿದ್ರು. ಹದ, ರುಚಿ ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ರು. ಆ ಡೆಡಿಕೇಶನ್ ಇವತ್ತು ಅಡುಕಲೆ ಜನಜನಿತವಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಕೂಡಿಟ್ಟ ಹಣವನ್ನೇ ಬಂಡವಾಳ ಹಾಕಲಾಗಿತ್ತು. ಯಾವುದೇ ಸಾಲ ಪಡೆಯದೆ ಇದ್ದ ಹಣದಲ್ಲೇ ಈ ಉದ್ಯಮ ಶುರು ಮಾಡಲಾಗಿತ್ತು. ಹಾಕಿದ ಹಣ ವಾಪಸ್ ಬಂತು. ಮುಂದೆ ಅಡುಕಲೆ ಬಗ್ಗೆ ಬಾಯಿಂದ ಬಾಯಿಗೆ ಪ್ರಚಾರವಾಗಿ ಅಡುಕಲೆಯ ವ್ಯಾಪ್ತಿ ವಿಸ್ತಾರವಾಗಿತ್ತು. ಹೀಗೆ ಅಡುಕಲೆಗೆ ಭದ್ರ ಬುನಾದಿ ಸಿಕ್ಕಿತ್ತು. ಮುಂದೆ ಒಂದು ಹಂತಕ್ಕೆ ಅಡುಕಲೆ ಬೆಳೆದ ಮೇಲೆ ಇದರ ಉಸ್ತುವಾರಿಯನ್ನ ಮಾಲತಿ ಶರ್ಮಾರವರ ತಮ್ಮನ ಮಗ ಭರತ್ ಕೌಶಿಕ್ ವಹಿಸಿಕೊಂಡಿದ್ರು. ನಾವೇನೋ ಒಂದು ತಳಪಾಯ ಭದ್ರವಾಗಿ ಹಾಕಿದ್ವಿ. ಅಡುಕಲೆ 4 ಜನಕ್ಕೆ ಗೊತ್ತಾಯಿತು. ಆದರೆ ಅದನ್ನು ಮುಂದುವರ್ಸೋಕ್ಕೆ ಬೇಕಲ್ಲ ಯುವಶಕ್ತಿ. ಆಗ ಬಂದಿದ್ದು ನನ್ನ ತಮ್ಮನ ಮಗ, ನಮ್ಮೆಲ್ಲರ ಕಣ್ಮಣಿ ಭರತ್ ಕೌಶಿಕ್. ಭರತ್ ಕೌಶಿಕ್ಕು ಮಾಸ್ಟರ್ಸ್ ಮಾಡಿ, ಎಂಜಿನಿಯರಿಂಗಲ್ಲಿ ಮಾಸ್ಟರ್ಸ್ ಮಾಡಿ, ಅವನು ಬಹಳ ರುಚಿಯಾಗಿ ಅಡುಗೆ ಮಾಡ್ತಾನೆ. ಒಳ್ಳೆ ಅಭಿರುಚಿ ಇರೋನು. ಟೇಸ್ಟು ಇದಕ್ಕೆ ಉಪ್ಪು ಸಾಲದು ಅಂದರೆ ಟಕ್ಕಂತ ನಾಲ್ಗೆ ಮೇಲೆ ಇಟ್ಕೊಂಡ ತಕ್ಷಣ ಇದಕ್ಕೆ ಉಪ್ಪು ಸಾಲದು, ಇದಕ್ಕೆ ಹುಳಿ ಸಾಲದು, ಇದು ಖಾರ ಸಾಲದು ಅಂತ ಹೇಳೋಷ್ಟು ಶಕ್ತಿ ಇರೋನು. ಅವನಿಗೆ ಇಂಟ್ರೆಸ್ಟ್ ಇತ್ತಲ್ಲ, ನಾನು ಬರ್ತೀನಿ ಇಲ್ಲಿಗೆ ಅಂತ. ಒಳ್ಳೆ ಕೆಲಸದಲ್ಲಿ ಅಮೇರಿಕಾದಲ್ಲೇ ಇದ್ದ ಅವನು. ಆ ಕಂಪ್ನಿಯವರು ಅವನನ್ನು ಬಿಟ್ಕೊಡೋಕ್ಕೆ ಸಿದ್ಧರಿರಲಿಲ್ಲ. ಆದರೂ ಅವನು ಬಂದ, ನಮ್ಮ ಜೊತೆ ನಿಂತ್ಕೊಂಡಿದ್ದಾನೆ. ಈಗ ಅಡುಕಲೆ ಇರೋ ಒಂದು ಸ್ಥಿತಿಗೆ ಕಾರಣ ಅವನ ಫೋಕಸ್ಸು, ಅವನ ವಿಷನ್ನು ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಡುಕಲೆ ಯಾವುದೇ ಪ್ರಿಸರ್ವೇಟಿವ್ಸ್ಗಳಿಲ್ಲದೆ ಕೊಬ್ಬಿನ ಅಂಶವಿಲ್ಲದ ಆಹಾರವನ್ನ ತಯಾರಿಸಲಾಗುತ್ತೆ. ಗ್ರಾಹಕರ ರುಚಿ, ಶುಚಿ, ಆರೋಗ್ಯಕ್ಕೆ ಪ್ರಥಮ ಆದ್ಯತೆ ಇದೆ. ಅವರು ತಯಾರಿಸಿದ 40ಕ್ಕೂ ಹೆಚ್ಚಿನ ಖಾದ್ಯ ವಿದೇಶದಲ್ಲಿಯೂ ಪ್ರಖ್ಯಾತಿ ಗಳಿಸಿದೆ. ಜನರಿಗೆ ಅಡುಕಲೆಯ ಎಲ್ಲಾ ಫುಡ್ ಪ್ರಾಡಕ್ಟ್ಗಳು ಇಷ್ಟವಾಗಿದೆ. ಚೌಚೌ ಮಿಕ್ಸ್ಚರ್, ಕರಿದ ಅವಲಕ್ಕಿ, ಖಾರ ಓಂಪುಡಿ, ಖಾರ ಸೇಫ್, ಮಸಾಲಾ ಕ್ಯಾಶ್ಯೂ, ಮಸಾಲಾ ಗ್ರೌಂಡ್ನಟ್, ಮೇಥಿ ಕೋಡುಬಳೆ, ನಿಪ್ಪಟ್ಟು, ಪೆಪ್ಪರ್ ಅವಲಕ್ಕಿ, ಪ್ಲೇನ್ ಮುರುಕು, ಪ್ಲೇನ್ ಓಂಪುಡಿ, ರೈಸ್ ಕೋಡುಬಳೆ ಸೇರಿದಂತೆ ಎಲ್ಲ ಪ್ರಾಡಕ್ಟ್ಗೆ ಜನ ಫಿದಾ ಆಗಿದ್ದಾರೆ. ಭರತನ ಹಾಗೆ ನನ್ನ ಅಣ್ಣನ ಮಗ ಸಾತ್ವಿಕ್ಕೂ ಬಂದಿದ್ದಾನೆ. ಅವನು ಫ್ಯಾಕ್ಟ್ರಿಯಲ್ಲಿ ಇರ್ತಾನೆ ನಮ್ಮ ಜೊತೆ. ಈ ಮಕ್ಕಳೆಲ್ಲ ನಮ್ಮ ಜೊತೆ ಇದ್ದಾರೆ ಅಂದರೆ ನಮಗೊಂದು ಧೈರ್ಯ. ನಾವು ಶುರು ಮಾಡಿದ್ದ ಕೆಲಸ ಮುಂದುವರಿಯುತ್ತೆ ಅನ್ನೋ ಒಂದು ಧೈರ್ಯ ಬರುತ್ತಲ್ಲ, ಅದಕ್ಕಿಂತ ಸಂತೋಷ, ಅದಕ್ಕಿಂತ ಒಂದು ತೃಪ್ತಿ ಇನ್ಯಾವುದೂ ಇರೋಲ್ಲ. ಒಂದು ಎಲ್ರಿಗೂ ಇರುತ್ತೆ ಅನಿಸುತ್ತೆ, ಅಯ್ಯೋ ನಾವೇನೋ ಶುರು ಮಾಡ್ತೀವಿ, ನಮ್ಮ ಹುಮ್ಮಸ್ಸಲ್ಲಿ, ನಮ್ಮ ಆಲೋಚನೆಯಲ್ಲಿ ಒಂದು ಲೆವೆಲಿಗೆ ತರ್ತೀವಿ, ಅದನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ನೆಕ್ಸ್ಟ್ ಜನ್ರೇಷನ್ ಅವ್ರು ಇದ್ದಾರೆ ಅಂದರೆ ಆ ಖುಷಿ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಅಷ್ಟು ಸಂತೋಷ ಆಗುತ್ತೆ. ನಮ್ಮ ಭರತ್ ಮಾಡ್ತಾ ಇರೋ ಕೆಲಸ, ಎಕ್ಸ್ಪೀರಿಯನ್ಸ್ ಸ್ಟೋರ್ಸು, ಆನ್ಲೈನ್ ಸೇಲ್ಸು, ಇಂಟರ್ನ್ಯಾಷನಲ್ ಶಿಪ್ಪಿಂಗು, ಇದೆಲ್ಲವನ್ನು ಪ್ಯಾಕೇಜಿಂಗ್ ಎಲ್ಲವನ್ನೂ ಒಳಗೊಂಡಂತೆ ಅವನು ಮಾಡಿರೋ ಕೆಲಸ ಬಂದವರೆಲ್ಲ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಮಗು, ನಮ್ಮ ಕಣ್ಮಣಿ ಇಷ್ಟು ಚೆನ್ನಾಗಿ ಮಾಡಿದ್ದಾನಲ್ಲ ಅಂತ ತುಂಬ ಹೆಮ್ಮೆನೂ ಆಗುತ್ತೆ. ನಮ್ಮಲ್ಲಿ ಇವಾಗ ಯಾವ್ಯಾವ ಪ್ರಾಡಕ್ಟ್ಸು ಇದೆ, ಯಾವ ಥರದ್ದು ಅಂದರೆ 3 ಥರ ಇದೆ. ಒಂದು ಇನ್ಸ್ಟೆಂಟ್ಸು, ಇನ್ನೊಂದು ಮಸಾಲ ಪೌಡರ್ಸು, ಇನ್ನೊಂದು
ಕುರುಕಲ್ ತಿಂಡಿಗಳು ಅಂದರೆ ಕರಿದ ತಿಂಡಿಗಳು. ನಮ್ಮದು ಒಂದು ವಿಶೇಷ ಏನು ಅಂದರೆ ನಮ್ಮ ಆಹಾರ ತಯಾರಿಕೆಯಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇರಲ್ಲ, ಅದೇ ಒಂದು. ಮತ್ತು ಹುಣಸೆ ಹಣ್ಣು, ಉಪ್ಪು, ಇಂಗು ಇದೆಲ್ಲವೂ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್. ಇದನ್ನೆಲ್ಲ ನಾವು ಯಥೇಚ್ಛವಾಗಿ ಬಳಸ್ತೀವಿ, ಎಷ್ಟು ಬೇಕೋ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಬಳಸ್ತೀವಿ. ಹಾಗಾಗಿ ನಮ್ಮ ಪದಾರ್ಥಗಳಿಗೆ ನಾವು ಯಾವುದೂ ಪ್ರಿಸರ್ವೇಟಿವ್ ಹಾಕಲ್ಲ. ಮಸಾಲ ಪೌಡರ್ಸಲ್ಲೇ ನಮಗೆ ವಾಂಗಿಬಾತ್ ಪುಡಿ, ದಿನಗಟ್ಟಲೆ ಬಳಸೋ ಸಾರಿನ ಪುಡಿ, ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ, ಚಟ್ನಿ ಪುಡಿಗಳು ಒಂದು 3 ಥರ ಇದೆ, 4 ಥರ ಇದೆ. ಒಂದೇ ಇದರಲ್ಲಿ 2 ವಿಧ ಇದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ನಾವೆಲ್ಲರೂ ಮನೆಯಲ್ಲಿ ಮಾಡುತ್ತೀವಲ್ಲ ರೆಗ್ಯುಲರಾಗಿ, ಅದು ಬೆಲ್ಲ ಹಾಕಿರೋದು ಹಾಕದೇ ಇರೋದು ಮಾಡ್ತೀವಿ. ಹುರಿಗಡಲೆ ಚಟ್ನಿ ಪುಡಿ ಇದೆ, ಕಡಲೆಕಾಯಿ ಚಟ್ನಿ ಪುಡಿ ಇದೆ. ಇದೆಲ್ಲವೂ ತುಂಬ ಜನಪ್ರಿಯವಾಗಿದೆ, ಯಾಕೆಂದರೆ ಎಲ್ರಿಗೂ ಮನೆ ರುಚಿ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ಅಡುಕಲೆಗೆ ಬಂದರೆ ಮನೆ ರುಚಿ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಭರವಸೆ ಇದೆ. ಹಾಗಾಗಿ ಎಲ್ಲರೂ ಅಡುಕಲೆಗೆ ಬರ್ತಾರೆ, ಚೆನ್ನಾಗಿದೆ ಅಂತ ತಗೋತಾರೆ. ಅಡುಕಲೆಯ ಸ್ನ್ಯಾಕ್ಸ್, ಇನ್ಸ್ಟೆಂಟ್ ಮಿಕ್ಸ್ಚರ್ ಮತ್ತು ಪುಡಿಗಳು ಇವತ್ತಿಗೂ ಮಾರುಕಟ್ಟೆಯಲ್ಲಿ ಭದ್ರವಾದ ಜಾಗ ಪಡೆದುಕೊಂಡಿವೆ. ಹೀಗೆ ಸಣ್ಣ ಕೋಣಿಯಲ್ಲಿ ಶುರುವಾದ ಅಡುಕಲೆ ಇವತ್ತು ಜಗತ್ತಿನ ತುಂಬ ಹೆಸರುವಾಸಿಯಾಗಿದೆ. ಅನೇಕ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ದೊರಕಿಸಿಕೊಡೋದರ ಜೊತೆಗೆ ಶುಚಿ, ರುಚಿಯಾದ ಆಹಾರ ಪದಾರ್ಥಗಳನ್ನು ಜನರಿಗೆ ತಲುಪಿಸುವಲ್ಲಿ ಫಲ ಕಂಡಿರುವ ಲಕ್ಷಾಂತರ ಗ್ರಾಹಕರ ನೆಚ್ಚಿನ ಸಂಸ್ಥೆಯ ರೂವಾರಿ ಮಾಲತಿ ಶರ್ಮಾ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾ ಇದೆ. ಈಗ ವೇದಿಕೆ ಮೇಲೆ ಬರ್ತಿರೋದು ಒಬ್ಬ ವುಮೆನ್ ಆಂಟ್ರಪ್ರನರ್, ಡೈರೆಕ್ಟರ್ ಅಡುಕಲೆ ಮಾಲತಿ ಶರ್ಮಾ ಮೇಡಮ್ಗೆ ಬರಲಿ ಚಪ್ಪಾಳೆ. ಒಂದು ಭಾವನಾತ್ಮಕವಾದ ಸನ್ನಿವೇಶ, ನಮ್ಮನ್ನು ಕರ್ನಾಟಕದ ತಾರೆಯರನ್ನಾಗಿಸಿದ ಸನ್ನಿವೇಶ. ಇಂತಹ ಒಂದು ಸುಸಂದರ್ಭಕ್ಕೆ, ಸದಾವಕಾಶಕ್ಕೆ ಕಲ್ಪಿಸಿಕೊಟ್ಟ ನ್ಯೂಸ್ ಫಸ್ಟ್ ಚಾನಲಿನ ಎಲ್ಲರಿಗೂ ನಮ್ಮ ಅಡುಕಲೆ ಟೀಮಿನ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಸ್ವೀಕಾರ ಮಾಡಿರುವಂಥ ಈ ಅವಾರ್ಡು ನಮ್ಮೆಲ್ಲ ಸದಸ್ಯರಿಗೂ ತಲುಪಬೇಕು, ಯಾಕೆಂದರೆ ಟೀಮ್ ಇಲ್ಲದೆ ನಾವೇನೂ ಅಲ್ಲ. ಇದು ಅಡುಕಲೆಯ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.